ಕಾಡಿನಲ್ಲಿ ಆನೆ ಇತ್ತು. ಆನೆ ಬಲಶಾಲಿ ಮತ್ತು ಧೈರ್ಯಶಾಲಿಯಾಗಿತ್ತು. ಗಾತ್ರದಲ್ಲಿ ದೊಡ್ಡದಾದರೂ ಬುದ್ಧಿಯಲ್ಲಿ ದುರ್ಬಲ. ಎಲ್ಲ ಪ್ರಾಣಿಗಳು ಆನೆಯನ್ನು ಗೇಲಿ ಮಾಡಿದವು. ಕಾಡಿನಲ್ಲಿ ಭಾರಿ ಕೆಲಸವನ್ನೆಲ್ಲ ಆನೆ ಸುಲಭವಾಗಿ ಮಾಡುತ್ತಿತ್ತು. ಒಂದು ದಿನ ಮರ ಕಡಿಯುವವನು ಕಾಡಿಗೆ ಬಂದು ಆನೆಯ ಸಹಾಯ ಕೇಳಿದನು. ಆನೆ ಭಾರವಾದ ಮರದ ತುಂಡುಗಳನ್ನು ಎಳೆದು ಲಾರಿಯ ಬಳಿ ಇಡುತ್ತಿತ್ತು. ಹೀಗಾಗಿ ಆನೆ ಕಾಡಿನಲ್ಲಿರುವ ಎಲ್ಲರಿಗೂ ಸಹಾಯ ಮಾಡುತ್ತಿತ್ತು. ಒಂದು ದಿನ ಆನೆಯು ಬೆಳಿಗ್ಗೆಯಿಂದ ಸಂಜೆಯವರೆಗೆ ಕೆಲಸ ಮಾಡಿ ದಣಿದಿತ್ತು ಮತ್ತು ತುಂಬಾ ಹಸಿದಿತ್ತು. ಆಹಾರ ಹುಡುಕುತ್ತಾ ಹೋದರೂ ಎಲ್ಲಿಯೂ ಆಹಾರ ಸಿಗಲಿಲ್ಲ. ನಿರಾಶೆಗೊಂಡ ಆನೆ ಮಾವಿನ ಮರದ ಕೆಳಗೆ ಬಂದು ಕುಳಿತಿತು. ಮಾವಿನ ಮರದಲ್ಲಿ ಒಂದು ಮಾವು ಇದೆ. ಅದನ್ನು ನೋಡಿದ ಆನೆಯ ನಾಲಿಗೆಯಲ್ಲಿ ನೀರೂರಿತು. ಆದರೆ ಆನೆಯ ಸೊಂಡಿಲಿಗೆ ಮಾವು ಬರಲಿಲ್ಲ. ಅದನ್ನು ಹೇಗೆ ಪಡೆಯುವುದು ಎಂದು ಯೋಚಿಸುತ್ತಿರುವಾಗ ನರಿ ಬಂದು, ನಿಮ್ಮ ಶಕ್ತಿಯಿಂದ ಮರವನ್ನು ಅಲ್ಲಾಡಿಸಿ ಎಂದಿತು. ನರಿಯಂತೆ ಆನೆ ಬಲದಿಂದ ಮರವನ್ನು ಅಲ್ಲಾಡಿಸಿತು. ಮಾವಿನ ಹಣ್ಣು ಕೆಳಗೆ ಬಿದ್ದಿತು. ಆದರೆ ಅಲ್ಲಿದ್ದ ನರಿ ತಕ್ಷಣ ಹಣ್ಣನ್ನು ತೆಗೆದುಕೊಂಡು ಓಡಿಹೋಯಿತು. ಇದ್ದ ಒಂದೇ ಒಂದು ಮಾವಿನ ಹಣ್ಣನ್ನು ನರಿ ತೆಗೆದುಕೊಂಡಿತು. ಆನೆಯು ಸಪ್ಪೆ ಮುಖದಿಂದ ಆಹಾರ ಹುಡುಕಲು ಬೇರೆಡೆ ಹೋಯಿತು. ಕಥೆಯ ನೈತಿಕತೆ: ಕೇವಲ ದೈಹಿಕ ಶಕ್ತಿ ಇದ್ದರೆ ಸಾಕಾಗುವುದಿಲ್ಲ, ತಂತ್ರವೂ ಇರಬೇಕು. ಶಕ್ತಿಯಿಂದ ಮಾಡಲಾಗದ್ದನ್ನು ತಂತ್ರದಿಂದ ಮಾಡಬಹುದು.